ಮಾತಾಡಿದ್ದಷ್ಟೇ, ಸಾಯಂಕಾಲ ಹೋಗ್ಬಿಟ್ಟು ಬರ್ತೀನಿ ಅಂತಂದ ಆಫೀಸಿಂದ ಬಂದ ಕಾಫಿ ಇದು ಕುಡ್ದು ತಿಂಡಿ ಏನೋ ಸ್ವಲ್ಪ ತಿನ್ಬಿಟ್ಟು ಹೋಗ್ಬಿಟ್ಟು ಬರ್ತೀವಿ ಹೋಗ್ಬಿಟ್ಟು ಬನ್ನಿ ಸ್ವಲ್ಪ. ಇಲ್ಲ ಹೇಳ್ದೆ ಹೀಗೆ ಹೋಗ್ಬೇಕು ಅಂತ ಇದೀವಿ, ಅವಳು ಇಷ್ಟಪಟ್ಲು ಹೋಗೋಣ ಅಂತಂದು ಹೇಳಂದು ಹೋಗಿ ಬರ್ತೀವಿ, ಸಂತೋಷಪ್ಪ ಹೋಗ್ಬಿಟ್ಟು ಬನ್ನಿ ಅಂತಂದು ಹೇಳಿದ್ರು. ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಅಲ್ಲಿ ಇವಾಗ ಟ್ರಯಲ್ ಕೋರ್ಟ್ ಅಂಡ್ ಹೈಕೋರ್ಟ್ ಅಲ್ಲಿ ಏನ್ ಲೈಫ್ ಇಂಪ್ರಿಸನ್ಮೆಂಟ್ ಮಾಡಿದ್ಯೋ ಸೊ ಅದನ್ನ ಅಪ್ಹೆಲ್ಡ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್. ಪ್ಲಸ್ 4 ಜನನು ಗಿಲ್ಟಿ ಆಫ್ ದಿಸ್ ಹೈನಸ್ ಕ್ರೈಮ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ಪ್ಲಸ್ ಆದ್ರೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ 4 ಜನಕ್ಕೂ ಅಕ್ಯೂಸ್ಡ್ಗೂ, ಅವರು ಗವರ್ನರ್ ಆನರಬಲ್ ಗವರ್ನರ್ ಆಫ್ ಕರ್ನಾಟಕ ಮುಂದೆ ಪೆಟಿಷನ್ ಫೈಲ್ ಮಾಡಬಹುದು. ನಿಮ್ಮ ಮಗನ್ನ ಇವತ್ತು ನೆನೆಸ್ಕೊಂಡ್ರೆ ಏನ್ ಅನ್ಸುತ್ತೆ? ತುಂಬಾ ದುಃಖ ಆಗತ್ತೆ. ತಾಯಿಯಾದವಳಿಗೆ ಆ ದುಃಖ ತಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅದು ನಮ್ಮ ಜೀವನ ನಾವು ಇರೋವರೆಗೂ ನಾವು ದುಃಖನ ಅನುಭವಿಸ್ತಾನೆ ಇರ್ತೀವಿ. ಪುತ್ರ ಶೋಕ ನಿರಂತರಂ ಅಂತ ಹೇಳೊಂದು ಇರುತ್ತೆ. ಅವತ್ತು ಮಾತಾಡಿದ್ದಷ್ಟೇ, ಸಾಯಂಕಾಲ ಹೋಗ್ಬಿಟ್ಟು ಬರ್ತೀನಿ ಅಂತಂದ ಆಫೀಸಿಂದ ಬಂದ ಕಾಫಿ ಇದು ಕುಡ್ದು ತಿಂಡಿ ಏನೋ ಸ್ವಲ್ಪ ತಿನ್ಬಿಟ್ಟು ಹೋಗ್ಬಿಟ್ಟು ಬರ್ತೀವಿ ಹೋಗ್ಬಿಟ್ಟು ಬನ್ನಿ ಸ್ವಲ್ಪ. ಇಲ್ಲ ಹೇಳ್ದೆ ಹೀಗೆ ಹೋಗ್ಬೇಕು ಅಂತ ಇದೀವಿ, ಅವಳು ಇಷ್ಟಪಟ್ಲು ಹೋಗೋಣ ಅಂತಂದು ಹೇಳಂದು ಹೋಗಿ ಬರ್ತೀವಿ, ಸಂತೋಷಪ್ಪ ಹೋಗ್ಬಿಟ್ಟು ಬನ್ನಿ ಅಂತಂದು ಹೇಳಿದ್ವಿ. ಲೇಟ್ ಮಾಡಬೇಡಿ, ಬೇಗ ಬನ್ನಿಪ್ಪ ಮನೆಗೆ. ಎಂಗೇಜ್ಮೆಂಟ್ ಆದಾಗ ಏನಾದ್ರು ಹೇಳಿದ್ರು ಅಥವಾ ನೀವು ಯಾವ ಹುಡುಗಿ ತೋರಿಸಿ ಮದುವೆ ಅಷ್ಟೇ. ನಮ್ಮ ಮನೆಯಲ್ಲಿ ದೊಡ್ಡ ಮಗಂದು ಹಾಗೆ ಆಯ್ತು. ನಾವು ಯಾವ್ದು ತೋರಿಸಿದ್ರೆ ನಿನ್ನ ಅಭಿಪ್ರಾಯನೂ ಮುಖ್ಯಪ್ಪ ಅಂದ್ವಿ. ಅವನು ನಮಗೂ ಮುಂಚೆ ಸಂಬಂಧ ಒಪ್ಪಿಗೆ ಆಯ್ತು, ಆಮೇಲೆ ಹುಡುಗಿನೂ ನಮ್ಗಿಷ್ಟ ಆಯ್ತು, ಆಮೇಲೆ ಅವನು ಇಷ್ಟಪಟ್ಟ ಮಾಡ್ಕೊಂಡ. ಇದು ಹಾಗೇನೇನೆ. ಅದಲ್ದ್ರೆ ಇವ್ರು ಇನ್ನೂ ನಮ್ಮ ಮನೆ ಹತ್ರನೇ ಇದ್ದಿದ್ರಿಂದ ಗೊತ್ತಿದ್ದವರು ಅನ್ನೋ ಒಂದು ಇನ್ನೂ ಹೆಚ್ಚಿನ ಇದಿತ್ತು ಅಷ್ಟೇ. ಅವನಿಗೆ ತುಂಬಾ ದೇವ್ರು ಅಂದ್ರೆ ತುಂಬಾನೇ ಇಷ್ಟ. ಹೋಗೋದು ತುಂಬಾ ದಿನ ದೇವಸ್ಥಾನಕ್ಕೆ ಹೋಗೋದು ಬರೋದು, ಆಮೇಲೆ ಆಫೀಸ್ಗೆ ಹೋಗ್ತಿದ್ದ. ಪ್ರತಿ ವರ್ಷನೂ ತಿರುಪತಿಗೆ ಹೋಗ್ಬಿಟ್ಟು ಬರೋನು, ಬೆಟ್ಟ ಹತ್ಕೊಂಡು ಹೋಗೋನು, ಪ್ರತಿ ವರ್ಷನೂ ಹೋಗ್ಬಿಟ್ಟು ಬರ್ತಾ ಇದ್ದ. ಅವನಿಗೆ ತುಂಬಾ ದೇವ್ರ ಮೇಲೆ ತುಂಬಾನೇ ಭಕ್ತಿ, ದೇವ್ರು ನಂಬಿದ್ದ ಅವನು. ಅಂತವನ್ಗೆ ದೇವ್ರು ಇಂಥ ಶಿಕ್ಷೆ ಕೊಟ್ಟನಲ್ಲ ಅಂತ ತುಂಬಾನೇ ಬೇಜಾರಾಗತ್ತೆ. ಅವ್ನಿಗೆ 27 ವರ್ಷ. ಅವಾಗ ತುಂಬಾನೇ ಬುದ್ಧಿವಂತ. ಅವನಿಗೆ ಒಳ್ಳೆ ಸ್ನೇಹ, ಎಲ್ಲರ ಜೊತೆನೂ ಒಳ್ಳೆ ಸ್ನೇಹ ಇಟ್ಕೊಂಡಿದ್ದೆ ಹೊರತಾಗಿ ಯಾರ ಜೊತೆನೂ ಅವನಿಗೆ ದ್ವೇಷ ಇರ್ಲಿಲ್ಲ. ಯಾರನ್ನು ಕೆಟ್ಟ ಮಾತಾಡ್ತಾನೂ ಇರ್ಲಿಲ್ಲ, ಕೆಟ್ಟದಾಗೂ ಮಾತಾಡ್ತಿರ್ಲಿಲ್ಲ. ಎಲ್ರ ಕೈಲೂ ಒಳ್ಳೆ ಭಾವನೆಯಲ್ಲೇ ಇದ್ದ. ಅದಕ್ಕೆ ಅವನಿಗೆ ತುಂಬಾ ಜನ ಫ್ರೆಂಡ್ಸ್ಗಳೇ ಇದ್ರು. ಈಗ ಅವನ ಫ್ರೆಂಡ್ಸ್ಗಳೆಲ್ಲ ಬರ್ತಾರೆ, ಅವರು ನನ್ನ ಅಮ್ಮ ಅಂತಾನೆ ಕರೀತಾರೆ, ಆಂಟಿ ಅಂತ ಕರೀತಾರೆ. ಅವ್ರನ್ನೆಲ್ಲ ನೋಡಿದಾಗ ನನ್ಗೆ ನನ್ನ ಮಗನೂ ಇದ್ದಿದ್ರೆ ಹೀಗೆ ಇರತ್ತಾ ಇದ್ದ ಅಂತ ತುಂಬಾ ಬೇಜಾರಾಗುತ್ತೆ. ಅಂತ ದೊಡ್ಡ ಅಷ್ಟು ವಯಸ್ಸಿನ ಮಗನ್ ಕಳ್ಕೊಂಡಲ್ಲ ಅನ್ನೋದು ಅನ್ಸುತ್ತೆ, ತುಂಬಾ ಬೇಜಾರಾಗುತ್ತೆ. ಹೌದು. ಇದೇ ಕೊರಗಲ್ಲೇನೆ ನಮ್ಮ ಯಜಮಾನ್ರು ತೀರ್ಕೊಂಡಿದ್ದವ್ರು. ಇಷ್ಟ ಇಲ್ಲ ಅಂದ್ರೆ ಅವತ್ತೇ ಹೇಳ್ಬಿಟ್ಟಿದ್ರೆ ಹೌದು. ನಮ್ಗೆ ತಿಳಿಸ್ಬೋದಾಗಿತ್ತು, ಏನ್ ತೊಂದರೆ ಆಗ್ಲಿಲ್ಲ. ಇಲ್ಲ ಅಂದ್ರೆ ಅವನ್ಗೆ ಮದ್ವೆ ಆಗೋ ಹುಡುಗನ್ಗೆನೇನೆ ನೀನು ನನ್ಗೆ ಮದ್ವೆ ಬೇರೆ ಜೊತೆ ಯಾರು ಸ್ನೇಹ ಇದೆ, ಅವ್ರ ಜೊತೆ ಮದ್ವೆ ಆಗೋಕೆ ನೀನ್ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂತಂದು ಹೇಳಂದಿದ್ರೆ ಬೇಕಾದ್ರೆ ಅವನೇ ಏನಾದ್ರು ಒಂದು ಕಾರಣ ಕೊಟ್ಟು ಅವನಿಂದನೇ ನಂಗೆ ಮದ್ವೆ ಇಷ್ಟ ಇಲ್ಲ ಅಂತಂದು ಹೇಳಂದು ಕ್ಯಾನ್ಸಲ್ ಮಾಡ್ಕೋಬೋದಾಯ್ತು. ಈ ತರ ಎಲ್ಲಾನು ಇಲ್ದ್ರೆ ಅನ್ಯಾಯವಾಗಿ ನಮ್ಮ ಹುಡುಗನ ಕೊಲ್ಲಿಸ್ಬಿಟ್ಲಲ್ಲ ಅಂತ ತುಂಬಾನೇ ಬೇಜಾರಾಗುತ್ತೆ. ಅವ್ರಿಗೆ ಸ್ವತಃ ಇಷ್ಟ ಇರ್ಲಿ ಬಿಡ್ಲಿ, ಹುಡುಗನ್ಗೆ ಇಷ್ಟ ಇದಾದ್ರೆ ಈ ರೀತಿ ಅನ್ಯಾಯ ಮಾಡಬಾರ್ದು ಅಂತ ಹೇಳೋದು. ನ್ಯಾಯ ಇಲ್ಲಿವರೆಗೂ ಲೋಯರ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಅಲ್ಲೆಲ್ಲಾನು ನ್ಯಾಯ ಸಿಕ್ಕಿದೆ. ಇನ್ ಮುಂದೇನೂ ನ್ಯಾಯ ಇದೇ ರೀತಿ ನ್ಯಾಯ ಸಿಗ್ಲಿ ನಮ್ಗೆ ಅಂತಂದು ಹೇಳಂದು, ನ್ಯಾಯ ಸಿಕ್ಕಿದ್ರೆ ಅವನ ಆತ್ಮಕ್ಕೆ, ನಮ್ಮ ಯಜಮಾನ್ರ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತಂದು ಹೇಳಂದು ನಾವು ನಂಬಿ. ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಅಲ್ಲಿ ಇವಾಗ ಟ್ರಯಲ್ ಕೋರ್ಟ್ ಅಂಡ್ ಹೈಕೋರ್ಟ್ ಅಲ್ಲಿ ಏನ್ ಲೈಫ್ ಇಂಪ್ರಿಸನ್ಮೆಂಟ್ ಮಾಡಿದ್ಯೋ ಸೊ ಅದನ್ನ ಅಪ್ಹೆಲ್ಡ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್. ಪ್ಲಸ್ 4 ಜನನು ಗಿಲ್ಟಿ ಆಫ್ ದಿಸ್ ಹೈನಸ್ ಕ್ರೈಮ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ಪ್ಲಸ್ ಆದ್ರೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ 4 ಜನಕ್ಕೂ ಅಕ್ಯೂಸ್ಡ್ಗೂ, ಅವರು ಗವರ್ನರ್ ಆನರಬಲ್ ಗವರ್ನರ್ ಆಫ್ ಕರ್ನಾಟಕ ಮುಂದೆ ಪೆಟಿಷನ್ ಫೈಲ್ ಮಾಡಬಹುದು. ಸೊ ಇವಾಗ ಅದು ಪೆಟಿಷನ್ ಫೈಲ್ ಮಾಡ್ಬಿಟ್ಟು ಪಾರ್ಡನ್ ಕೇಳ್ಕೋಬಹುದು ಅಂತ ಒಂದು ಆದೇಶ ಇದು ಆರ್ಡರ್ ಅಲ್ಲಿ ಇದೆ ಸರ್. ಕ್ಷಮಾದಾನ ಕೇಳ್ಬೋದು ಅಂತ. ಸೊ ನಮ್ಗೆ ನಮ್ಮಮ್ಮ ಹೇಳ್ದಂಗೆ ಇದುವರೆಗೂ ನ್ಯಾಯ ಸಿಕ್ಕಿದೆ. ಟ್ರಯಲ್ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲ ನ್ಯಾಯ ಸಿಕ್ಕಿದೆ. ಅಂದ್ರೆ ಅವ್ರು ತಪ್ಪಿಸ್ತಸ್ಥರು, ಅವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಕೊಟ್ಟಿದೆ, ಅದು ಕಂಟಿನ್ಯೂ ಆಗ್ಬೇಕು. ಏನ್ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಏನ್ ಗಲ್ಟಿ ಅಂತ ಬಂದು ಅವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಆಗ್ಬೇಕಂತ ಏನ್ ಬಂದಿದೆಯೋ, ವಿ ಆರ್ ವೆರಿ ಕಾನ್ಫಿಡೆಂಟ್ ಗವರ್ನರು ಅದನ್ನ ಅಪ್ಹೋಲ್ಡ್ ಮಾಡ್ತಾರೆ ಅಂತ. ಯಾಕೆಂದ್ರೆ ಅದರ್ವೈಸ್ ಇದು ತಪ್ಪು, ಒಂದು ರಾಂಗ್ ಸಿಗ್ನಲ್ ಟು ದ ಸೊಸೈಟಿ ಸರ್. ಅಂದ್ರೆ ನಾನು ತಪ್ಪು ಮಾಡಿದೀನಿ, ನಾನು ಅಂದ್ರೆ ಅವ್ರಿಗೆ ಕ್ಷಮೆ ಮಾಡ್ಬಿಡಿ ಅಂತ ಹೇಳಿದ್ರೆ ನಮ್ಗೆ ನ್ಯಾಯ ಎಲ್ಲಿದೆ ಅವಾಗ? ಇದುವರೆಗೂ ನಾವು ಹೇಳ್ತಿರೋದು, ಇದುವರೆಗೂ ನಮ್ಗೆ ನ್ಯಾಯ ಸಿಕ್ಕಿದೆ. ಮುಂದೆ ಗವರ್ನರ್ ಹತ್ರನೂ ನಮ್ಗೆ ನ್ಯಾಯ ಸಿಗ್ಬೇಕು. ಗವರ್ನರ್ ಮಾಡ್ಕೊಡ್ತಾರೆ ಅಂತ ನಮ್ಗೆ ಆಶ್ವಾಸನೆ ಇದೆ. ಖಂಡಿತ ಗವರ್ನರ್ ಇದನ್ನ ಮಾಡ್ಕೊಡ್ತಾರೆ ನಮ್ಗೆ ಅಂತ ನಮ್ಗೆ ವಿ ಆರ್ ವೆರಿ ಕಾನ್ಫಿಡೆಂಟ್ ಸರ್. ಬಿಕಾಸ್ ನಮ್ಗೆ 22 ವರ್ಷದ ಇದು, ಯಾಕೆಂದ್ರೆ ಇಲ್ಲದ್ರೆ ನಮ್ಗೆ ಇದು ತಡಿಯಕ್ಕಾಗದೇ ಇರೋಂಥ ಆಘಾತ ನಮ್ಮ ಲೈಫಲ್ಲಿ ಆಗಿರೋದು. 22 ವರ್ಷ ನಮ್ಮ ಜೀವನದಲ್ಲೂ ನನ್ನ ತಮ್ಮನ್ ಕಳ್ಕೊಂಡಿದೀವಿ, ಅಪ್ಪನ್ ಕಳ್ಕೊಂಡಿದೀವಿ, ನಮ್ಮ ಜೀವನ ಎಲ್ಲ
ಚಿತ್ರ ಆಗೋಗಿದೆ. ಅದ್ರ ಜೊತೆಗೆ ನಮ್ಗೆ ಖಂಡಿತ ಗಿಲ್ಟಿ ಪನಿಷ್ ಆಗ್ಬೇಕು. ಪ್ಲಸ್ ಒಂದು ಮೆಸೇಜಿಂಗ್ ಇಂದ ಸೊಸೈಟಿ ಬರ್ಬೇಕು. ಯಾಕೆಂದ್ರೆ ತಪ್ಪಿತಸ್ಥರು ಯಾರೇ ಆಗ್ಲಿ ನಮ್ ತರ ಹೋರಾಡಕ್ಕೊಂದು ಬೆಂಬಲ ಬರ್ಬೇಕು. ಬಂದು ಮನ್ಸಿಗೆ ಕರೆಕ್ಟ್ ಆಗಿ ಏನ್ ಲೀಗಲಿ ಲಾಫುಲಿ ಏನ್ ಕರೆಕ್ಟು ಅದು ಸಿಗ್ಬೇಕು ಅಷ್ಟೇ ನಾವ್ ಹೇಳೋದು. ಸುನೀತಾ ಅಂತ ಪುಷ್ಪವಲ್ಲಿ. ನಾನ್ ಗಿರೀಶ್ ಅವರ ಅಕ್ಕ. ಗಿರೀಶ್ಗೆ ತಾಯಿ.